ಯಾ ಓಕೆ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ ನಾನು ಹೇಗೆ ಪಾಲಕ್ ಪನ್ನೀರ್ ಮನೆಯಲ್ಲಿ ಮಾಡ್ತೀನಿ ಅಂತ. ತುಂಬ ಚೆನ್ನಾಗಾಗಿತ್ತು. ಮನೆಯಲ್ಲಿ ಡೆಫಿನೆಟಾಗಿ ಟ್ರೈ ಮಾಡ್ಬೋದು. ಹೆಲ್ದಿ ಮತ್ತು ಏನಂತಾರೆ ಹೈಜಿನಿಕ್ ಕೂಡ ಇರುತ್ತೆ. ರೆಸ್ಟೋರೆಂಟಲ್ಲಿ ತಿನ್ನೋದಕ್ಕಿಂತ ಮನೇಲಿ ಮಾಡಿಕೊಂಡು ಫ್ಯಾಮಿಲಿ ಜೊತೆಗೆ ಮಾಡಿ ತಿನ್ನೋದು ತುಂಬ ಖುಷಿ ಅಂತ ಅನಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತು ಅಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. Good entertaining and good exercise. ಅದೇಂತಿಂದ ಗೊತ್ತಾ ಹಂಗ ಆಡೋದು? ಹೆಂಗ ಹೇಳು? ಗಾಳಿ ಮೇಲಿಂದ ಇದು ಗಾಳಿ ಒಳಗಡೆ ತಗೊಂಡೋಗಿ ಪುಷ್ ಮಾಡುತ್ತೆ. ಅಷ್ಟು ಫೋರ್ಸ್ ಇದೆ. ಆ ಒಳಗಡೆ ಫ್ಯಾನ್ ಹೋಯ್ತು ಅಂದ್ರೆ ಹೋಯ್ತು. ಒಳಗೆ ಫ್ಯಾನ್ ಇದೆಯಾ ಚಿನ್ನ? ಚಿನ್ನ ಫಿಸಿಕ್ಸ್ ಯೂಸ್ ಮಾಡ್ಕೊಂಡು ಇದ್ದಳಪ್ಪ. ಇವನ್ನೆಲ್ಲ ಎಂಟರ್ಟೈನ್ಮೆಂಟ್ ಮಾಡೋದು. ಎದ್ದಾ ಚೀ ಯೋಹನ್ ಮೂಗಿ ಕೈ ಹಾಕೊಂತ ಇದೆ. ಲೈಟ್ ಹಾಕ್ರೆ ಇನ್ನೊಂದು ನಿದ್ದೆ ಬರುತ್ತೆ ಚೆನ್ನಾಗಿ ಅವನಿಗೆ. ವಾವ್ ಯೋಹನ್, ಲುಕ್ ಎಟ್ ದಿಸ್. ಯೋ ಯೋಹಾನ್, ನೀನೇನಕ್ಕಪ್ಪ ಎದ್ದಿದ್ದು ಇವಾಗ? ಪೂರಿಗ ಪೂರಿಗೆ ಎದ್ದನಪ್ಪ ನೀನು? ಯೋಹನ್ಗೆ ಪೂರಿ ಇಷ್ಟನಾ? ಯಾಕೆ ಇಷ್ಟ? ಯಾಕಿಷ್ಟ ಪೂರಿ? ಯಾಕೆ? ಒಮ್ಮೆ ಪೂರಿಗೆ ಏನು ಮಾಡುತ್ತೀವತ್ತಮ್ಮ? ಪೂರಿಗೆ ಪಾಲಕ್ ಪನ್ನೀರ್. ಪಾಲಕ್ ಪೂರಿ, ಪಾಲಕ್ ಪನ್ನೀರ್. ಹೆಂಗೆ? ಬಾ ಮಾಡೋಣ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ಟೈಮ್ ಬಂದು 6:30. ಸೊ 6:30ನಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಅಂದರೆ ಯೋಹನ್ ಅವ್ರು ಇವಾಗ ಎದ್ರು, ಮಲ್ಕೊಂಡಿದ್ರು. ನೋಡಪ್ಪ, ಅಲ್ಲ ಬಂಗಾರು. ಓಕೆ, ಇವತ್ತು ಡಿನ್ನರ್ ವೆರಿ ವೆರಿ ಸ್ಪೆಷಲ್ ಡಿನ್ನರ್ ಯೋಹನ್ಗೋಸ್ಕರ ಪೂರಿ ಮತ್ತು ಪಾಲಕ್ ಪನ್ನೀರ್ ಮಾಡ್ತಾಯಿದ್ದೀನಿ. ಇಷ್ಟೊತ್ತವರೆಗೂ ಸೊಪ್ಪೆಲ್ಲ ಕ್ಲೀನ್ ಮಾಡಿ ಸಿಕ್ಕಾಪಟ್ಟೆ ಟಯರ್ಡ್ ಆಯಿತು. ಸೊ ಸ್ಟಾರ್ಟ್ ದ ಬ್ಲಾಗ್. ಏನಪ್ಪ ಇದು? ಫುಟ್ಬಾಲ್ ಯಾರು ಕೊಡ್ಸಿದ್ದು? ಇಷ್ಟ ಆಯ್ತಾ ನಿಂಗದು? ಅದ್ರ ಹೆಸರೇನು? ಕುತ್ಕೋಬೇಕು ಕಾಣಿಸ್ತೀಯ? ನಾಟ್ ಬಿಡೋದ್ರ ಇಲ್ಲಿ ಕುತ್ಕೋಬೇಕು ಕಾಣಿಸ್ತೀಯಾ? ಕಮ್ಮಿ ಆಗುತ್ತೆ ಸ್ವಲ್ಪ.
ನಾನು ನಿಮ್ಗೆ ಹೇಳಿದೆ ಇವತ್ತು ಪಾಲಕ್ ಪನ್ನೀರ್ ಮಾಡ್ತಾ ಇದ್ದೀನಿ ಅಂತ. ಸೊ ಪಾಲಕ್ ಪನ್ನೀರ್ಗೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಅದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 3 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಗ್ಗರಣೆಗೆ ಹಾಕ್ಬಿಟ್ಟು ಎಲ್ಲನೂ ಬಾಡಿಸ್ಕೊಳ್ಳೋದ್ರಿಂದ ತುಂಬ ಏನು ಸಣ್ಣದಾಗಿ ಕಟ್ ಮಾಡಬೇಕು ಅಂತೇನಿಲ್ಲ. ಇನ್ ಕೇಸ್ ನೀವೇನಾದರೂ ಸಣ್ಣದಾಗಿ ಕಟ್ ಮಾಡಿ ಅಂದರೆ ಗ್ರೈಂಡ್ ಮಾಡ್ಕೊಳ್ಳಲ್ಲ ಅಂತ ಅಂದರೆ ಸಣ್ಣದಾಗಿ ಕಟ್ ಮಾಡಿ ಒಗ್ಗರಣೆಗೆ ಹಾಕ್ಕೊಂಡ್ರು ಕೂಡ ಅದೆಲ್ಲ ಸಾಫ್ಟ್ ಆಗಿಬಿಡುತ್ತೆ. ಒಂದು ಮೀಡಿಯಮ್ ಸೈಜ್ ಟೊಮೆಟೊ ತೊಗೊಂಡಿದ್ದೀನಿ, ಒಂದು ಇಂಚಷ್ಟು ಶುಂಠಿ, ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಮತ್ತು ಒಂದು ಮೀಡಿಯಮ್ ಸೈಜ್ದು ಏನಿದು ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಇದು ಎಲ್ಲ ಪೇಸ್ಟ್ ಮಾಡ್ಕೊಳಕ್ಕೆ ಬೇಕಾಗಿರೋ ಐಟಮ್ಸು. ಇದ್ರ ಜೊತೆಗೆ ಪಾಲಕ್ನ ಇಲ್ಲಿ ಒಂದು 2 ಮಿನಿಟ್ಸ್ ಬೇಯಿಸ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಒಂದು ನಿಮಿಷ ಇದು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಅಂತ ಸ್ವಲ್ಪ ಆರೋದಕ್ಕೆ ಇಟ್ಟಿದ್ದೀನಿ. ಸೊ ಇದನ್ನೆಲ್ಲ ಬಾಡಿಸ್ಕೊಳ್ಳೋ ಅಷ್ಟರೊಳಗೆ ಇದು ಆರುತ್ತೆ. ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಬೋದು.
ಓಕೆ ಫ್ರೆಂಡ್ಸ್, ನೀವು ನೋಡಿದ್ರಲ್ಲ ನಾನು ಹೇಗೆ ಪಾಲಕ್ ಪನ್ನೀರ್ ಮನೆಯಲ್ಲಿ ಮಾಡ್ತೀನಿ ಅಂತ. ತುಂಬ ಚೆನ್ನಾಗಾಗಿತ್ತು. ಮನೆಯಲ್ಲಿ ಡೆಫಿನೆಟಾಗಿ ಟ್ರೈ ಮಾಡ್ಬೋದು. ಹೆಲ್ದಿ ಮತ್ತು ಏನಂತಾರೆ ಹೈಜೆನಿಕ್ ಕೂಡ ಇರುತ್ತೆ. ರೆಸ್ಟೋರೆಂಟಲ್ಲಿ ತಿನ್ನೋದಕ್ಕಿಂತ ಮನೇಲಿ ಮಾಡಿಕೊಂಡು ಫ್ಯಾಮಿಲಿ ಜೊತೆಗೆ ಮಾಡಿ ತಿನ್ನೋದು ತುಂಬ ಖುಷಿ ಅಂತ ಅನಿಸುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ನ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಲೈಕ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಮತ್ತು ಅಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ನೀವು ನೋಡ್ಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.